ಕಾಶ್ಮೀರದಲ್ಲಿ ಅಟ್ಟಹಾಸ ಮೆರೆದ ಭಯೋತ್ಪಾದಕರನ್ನ ಭಾರತ ಹುಡುಕಿ ಮಟ್ಟ ಹಾಕಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತರೋರಿಸಿದ ಉಗ್ರರನ್ನ ನರಕಕ್ಕೆ ಕಳುಹಿಸಿದೆ. ಉಗ್ರರ ರಾಷ್ಟ್ರ ಪಾಕಿಸ್ತಾನವನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಹಿಂದೂಸ್ತಾನದ ಪರಾಕ್ರಮ ಕಂಡು ಇಡೀ ಜಗತ್ತೇ ದಂಗಾಗಿದೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಇದು ಯಕಶ್ಚಿತ್ ಚುಟ್ಪುಟ್ ಯುದ್ಧವಂತೆ. ಭಾರತೀಯ ಸೇನೆಗೆ ಕಾಂಗ್ರೆಸ್ ಅವಮಾನ. ಆಪರೇಷನ್ ಸಿಂಧೂರಕ್ಕೆ ಖರ್ಗೆ ಅಪಮಾನ. ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋಲ್ಲ, ಇಡೀ ದೇಶ ಭಾರತೀಯ ಸೇನೆ ಪರ ನಿಂತಿದ್ರೆ ಕೈ ನಾಯಕರು ನಮ್ಮ ಸೇನೆಯನ್ನ ಅವಮಾನ ಮಾಡುತ್ತಿದ್ದಾರೆ. ತಮ್ಮ ಎಲುಬಿಲ್ಲದ ನಾಲಿಗೆಯನ್ನ ಬೇಕಾಬಿಟ್ಟಿ ಹರಿಬಿಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವ ತಿಮ್ಮಾಪುರ, ಶಾಸಕ ಕೊತ್ತೂರು ಮಂಜುನಾಥ್ ಅವಮಾನ ಮಾಡಿದ್ರು. ಮೊನ್ನೆಯಷ್ಟೇ ಯುದ್ಧದ ನಷ್ಟ ಕೇಳಿ ರಾಹುಲ್ ಗಾಂಧಿ ಸಹ ಸೇನೆಯನ್ನ ಅವಮಾನಿಸಿದ್ರೆ, ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. 26 ಪ್ರಾಣಗಳನ್ನು ಉಳಿತೀವಿ ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಗ್ಗೆ ಪ್ರಧಾನಿ ಮೋದಿಗೆ ಮೊದಲೇ ಗೊತ್ತಿತ್ತು ಅಂತ ಹೇಳೋ ಮೂಲಕ ನರಮೇಧದಲ್ಲೂ ಖರ್ಗೆ ರಾಜಕೀಯ ಮಾಡಿದ್ದಾರೆ. ಮತ್ತು ನಾನು ಒಂದು ಮಾತನ್ನ ಹೇಳಿದ್ದೇನೆ, ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಅವರಿಗೆ ಹೇಳಿದ್ರು, ನೀವು ಹೋಗಬೇಡಿ, ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ನಿಮಗೆ ಗೊತ್ತಿತ್ತಾಗ. ಇಷ್ಟಕ್ಕೆ ಸುಮ್ಮನಾಗದ ಖರ್ಗೆ ಪಹಲ್ಗಾಮ್ ದಾಳಿಯನ್ನ ಪ್ರಧಾನಿ ಮೋದಿ ಯಾಕೆ ತಡೆಯಲಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ದಾರೆ. ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂಥ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನು ಉಳಿತೀವಿ. ಖರ್ಗೆ ಚುಟ್ಪುಟ್ ಮಾತಿಗೆ ಭುಗಿಲದ್ದ ಆಕ್ರೋಶ. ಖರ್ಗೆ ಅವರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನ್ ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ಗೆಲ್ಲ ಗೊತ್ತಿದೆ, ಮೋದಿ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ 170-80 ಜನ ಸತ್ರಲ್ಲ, ಇಲ್ಲಿ 26 ಜನ ಸತ್ರು, ಅಲ್ಲಿ 176 ಜನ ಸತ್ತರಲ್ಲ. ಅವಾಗ ಪ್ರಧಾನಮಂತ್ರಿ ಯಾರಿದ್ರು? ನಿಮ್ ಪಾರ್ಟಿಯವರೇ, ಮನಮೋಹನ್ ಸಿಂಗ್. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ದಿರಲ್ಲ. ಹಾಗಾದ್ರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ, ನೀವ್ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ತರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡಕ್ ಹೋಗ್ಬೇಡಿ, ಹಾಳಾಗೋಯ್ತು. ಅದನ್ನು ಕೇಳೋದ್ ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವ್ರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಅಲ್ಲೋಗೋದ್ ಬೇಡ. ಇಂಡಿಯಾ ಪಾಕಿಸ್ತಾನ, ನಿಮ್ ಬೆಂಗಳೂರು ನಿಮ್ದೇ ಸರ್ಕಾರ ಐತಲ್ಲ, ನಿಮ್ ಯೋಗ್ಯತೆಗೆ. ನೋಡಿದ್ರಲ್ವಾ ನರಮೇಧದಲ್ಲೂ ಕಾಂಗ್ರೆಸ್ ನಾಯಕರು ಹೇಗೆ ರಾಜಕೀಯ ಮಾಡ್ತಿದ್ದಾರೆ ಅಂತ, ನೆತ್ತರಿನಲ್ಲೂ ಹೇಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಅಂತ. ಇವರಿಗೆಲ್ಲ ಅದ್ಯಾವಾಗ ಬುದ್ಧಿ ಬರುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಲ್ಲಿ ಅಟ್ಟಹಾಸ ಮೆರೆದ ಭಯೋತ್ಪಾದಕರನ್ನ ಭಾರತ ಹುಡುಕಿ ಮಟ್ಟ ಹಾಕಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತರೋರಿಸಿದ ಉಗ್ರರನ್ನ ನರಕಕ್ಕೆ ಕಳುಹಿಸಿದೆ. ಉಗ್ರರ ರಾಷ್ಟ್ರ ಪಾಕಿಸ್ತಾನವನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಹಿಂದೂಸ್ತಾನದ ಪರಾಕ್ರಮ ಕಂಡು ಇಡೀ ಜಗತ್ತೇ ದಂಗಾಗಿದೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಇದು ಯಕಶ್ಚಿತ್ ಚುಟ್ಪುಟ್ ಯುದ್ಧವಂತೆ. ಭಾರತೀಯ ಸೇನೆಗೆ ಕಾಂಗ್ರೆಸ್ ಅವಮಾನ. ಆಪರೇಷನ್ ಸಿಂಧೂರಕ್ಕೆ ಖರ್ಗೆ ಅಪಮಾನ. ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋಲ್ಲ, ಇಡೀ ದೇಶ ಭಾರತೀಯ ಸೇನೆ ಪರ ನಿಂತಿದ್ರೆ ಕೈ ನಾಯಕರು ನಮ್ಮ ಸೇನೆಯನ್ನ ಅವಮಾನ ಮಾಡುತ್ತಿದ್ದಾರೆ. ತಮ್ಮ ಎಲುಬಿಲ್ಲದ ನಾಲಿಗೆಯನ್ನ ಬೇಕಾಬಿಟ್ಟಿ ಹರಿಬಿಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವ ತಿಮ್ಮಾಪುರ, ಶಾಸಕ ಕೊತ್ತೂರು ಮಂಜುನಾಥ್ ಅವಮಾನ ಮಾಡಿದ್ರು. ಮೊನ್ನೆಯಷ್ಟೇ ಯುದ್ಧದ ನಷ್ಟ ಕೇಳಿ ರಾಹುಲ್ ಗಾಂಧಿ ಸಹ ಸೇನೆಯನ್ನ ಅವಮಾನಿಸಿದ್ರೆ,
ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ನಾಲೆಗೆ ಹರಿಬಿಟ್ಟಿದ್ದಾರೆ. 26 ಪ್ರಾಣಗಳನ್ನು ಉಳಿತೀವಿ ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಗ್ಗೆ ಪ್ರಧಾನಿ ಮೋದಿಗೆ ಮೊದಲೇ ಗೊತ್ತಿತ್ತು ಅಂತ ಹೇಳೋ ಮೂಲಕ ನರಮೇಧದಲ್ಲೂ ಖರ್ಗೆ ರಾಜಕೀಯ ಮಾಡಿದ್ದಾರೆ. ಮತ್ತು ನಾನು ಒಂದು ಮಾತನ್ನ ಹೇಳಿದ್ದೇನೆ, ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಅವರಿಗೆ ಹೇಳಿದ್ರು, ನೀವು ಹೋಗಬೇಡಿ, ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ನಿಮಗೆ ಗೊತ್ತಿದ್ದಾಗ ಇಷ್ಟಕ್ಕೆ ಸುಮ್ಮನಾಗದ ಖರ್ಗೆ ಪಹಲ್ಗಾಮ್ ದಾಳಿಯನ್ನ ಪ್ರಧಾನಿ ಮೋದಿ ಯಾಕೆ ತಡೆಯಲಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ದಾರೆ. ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂಥ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನು ಉಳಿತೀವಿ. ಖರ್ಗೆ ಚುಟ್ಪುಟ್ ಮಾತಿಗೆ ಭುಗಿಲದ್ದ ಆಕ್ರೋಶ. ಖರ್ಗೆ ಅವರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನ್ ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ಗೆಲ್ಲ ಗೊತ್ತಿದೆ, ಮೋದಿ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ 170-80 ಜನ ಸತ್ರಲ್ಲ, ಇಲ್ಲಿ 26 ಜನ ಸತ್ರು, ಅಲ್ಲಿ 176 ಜನ ಸತ್ತರಲ್ಲ. ಅವಾಗ ಪ್ರಧಾನ ಮಂತ್ರಿ ಯಾರಿದ್ರು? ನಿಮ್ ಪಾರ್ಟಿಯವರೇ, ಮನಮೋಹನ್ ಸಿಂಗ್. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ರಲ್ಲ, ಹಂಗಾರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ, ನೀವ್ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ತರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡಕ್ ಹೋಗ್ಬೇಡಿ, ಹಾಳಾಗೋಯ್ತು. ಅದನ್ನು ಕೇಳೋದ್ ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವ್ರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಅಲ್ಲೋಗೋದ್ ಬೇಡ. ಇಂಡಿಯಾ ಪಾಕಿಸ್ತಾನ, ನಿಮ್ ಬೆಂಗಳೂರು ನಿಮ್ದೇ ಸರ್ಕಾರ ಐತಲ್ಲ, ನಿಮ್ ಯೋಗ್ಯತೆಗೆ. ನೋಡಿದ್ರಲ್ವಾ ನರಮೇಧದಲ್ಲೂ ಕಾಂಗ್ರೆಸ್ ನಾಯಕರು ಹೇಗೆ ರಾಜಕೀಯ ಮಾಡ್ತಿದ್ದಾರೆ ಅಂತ, ನೆತ್ತರಿನಲ್ಲೂ ಹೇಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಅಂತ. ಇವರಿಗೆಲ್ಲ ಅದ್ಯಾವಾಗ ಬುದ್ಧಿ ಬರುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಲ್ಲಿ ಅಟ್ಟಹಾಸ ಮೆರೆದ ಭಯೋತ್ಪಾದಕರನ್ನ ಭಾರತ ಹುಡುಕಿ ಮಟ್ಟ ಹಾಕಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತರೋರಿಸಿದ ಉಗ್ರರನ್ನ ನರಕಕ್ಕೆ ಕಳುಹಿಸಿದೆ. ಉಗ್ರರ ರಾಷ್ಟ್ರ ಪಾಕಿಸ್ತಾನವನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಹಿಂದೂಸ್ತಾನದ ಪರಾಕ್ರಮ ಕಂಡು ಇಡೀ ಜಗತ್ತೇ ದಂಗಾಗಿದೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಇದು ಯಕಶ್ಚಿತ್ ಚುಟ್ಪುಟ್ ಯುದ್ಧವಂತೆ. ಭಾರತೀಯ ಸೇನೆಗೆ ಕಾಂಗ್ರೆಸ್ ಅವಮಾನ. ಆಪರೇಷನ್ ಸಿಂಧೂರಕ್ಕೆ ಖರ್ಗೆ ಅಪಮಾನ. ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯಲ್ಲ, ಇಡೀ ದೇಶ ಭಾರತೀಯ ಸೇನೆ ಪರ ನಿಂತಿದ್ರೆ ಕೈ ನಾಯಕರು ನಮ್ಮ ಸೇನೆಯನ್ನ ಅವಮಾನ ಮಾಡುತ್ತಿದ್ದಾರೆ. ತಮ್ಮ ಎಲುಬಿಲ್ಲದ ನಾಲಿಗೆಯನ್ನ ಬೇಕಾಬಿಟ್ಟಿ ಹರಿಬಿಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವ ತಿಮ್ಮಾಪುರ, ಶಾಸಕ ಕೊತ್ತೂರು ಮಂಜುನಾಥ್ ಅವಮಾನ ಮಾಡಿದ್ರು. ಮೊನ್ನೆಯಷ್ಟೇ ಯುದ್ಧದ ನಷ್ಟ ಕೇಳಿ ರಾಹುಲ್ ಗಾಂಧಿ ಸಹ ಸೇನೆಯನ್ನ ಅವಮಾನಿಸಿದ್ರೆ, ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ನಾಲೆಗೆ ಹರಿಬಿಟ್ಟಿದ್ದಾರೆ. 26 ಪ್ರಾಣಗಳನ್ನು ಉಳಿತೀವಿ ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಗ್ಗೆ ಪ್ರಧಾನಿ ಮೋದಿಗೆ ಮೊದಲೇ ಗೊತ್ತಿತ್ತು ಅಂತ ಹೇಳೋ ಮೂಲಕ ನರಮೇಧದಲ್ಲೂ ಖರ್ಗೆ ರಾಜಕೀಯ ಮಾಡಿದ್ದಾರೆ. ಮತ್ತು ನಾನು ಒಂದು ಮಾತನ್ನ ಹೇಳಿದ್ದೇನೆ, ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್
ಅವ್ರಿಗೆ ಹೇಳಿದ್ರು ನೀವು ಹೋಗ್ಬೇಡಿ, ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ನಿಮಗೆ ಗೊತ್ತಿತ್ತಾಗ? ಇಷ್ಟಕ್ಕೆ ಸುಮ್ಮನಾಗದ ಖರ್ಗೆ ಪಹಲ್ಗಾಮ್ ದಾಳಿಯನ್ನ ಪ್ರಧಾನಿ ಮೋದಿ ಯಾಕೆ ತಡೆಯಲಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ದಾರೆ. ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು. ಖರ್ಗೆ ಚುಟ್ಪುಟ್ ಮಾತಿಗೆ ಭುಗಿಲದ್ದ ಆಕ್ರೋಶ. ಖರ್ಗೆ ಅವ್ರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನ್ ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ಗೆಲ್ಲ ಗೊತ್ತಿದೆ, ಮೋದಿ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ 170-80 ಜನ ಸತ್ರಲ್ಲ, ಇಲ್ಲಿ 26 ಜನ ಸತ್ರು, ಅಲ್ಲಿ 176 ಜನ ಸತ್ತರಲ್ಲ. ಅವಾಗ ಪ್ರಧಾನ ಮಂತ್ರಿ ಯಾರಿದ್ರು? ನಿಮ್ ಪಾರ್ಟಿಯವರೇ, ಮನಮೋಹನ್ ಸಿಂಗ್. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ರಲ್ಲ, ಹಂಗಾರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ, ನೀವ್ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ತರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡಕ್ ಹೋಗ್ಬೇಡಿ, ಹಾಳಾಗೋಯ್ತು. ಅದನ್ನು ಕೇಳೋದ್ ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವ್ರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಅಲ್ಲೋಗೋದ್ ಬೇಡ. ಇಂಡಿಯಾ ಪಾಕಿಸ್ತಾನ, ನಿಮ್ ಬೆಂಗಳೂರು ನಿಮ್ದೇ ಸರ್ಕಾರ ಐತಲ್ಲ, ನಿಮ್ ಯೋಗ್ಯತೆಗೆ. ನೋಡಿದ್ರಲ್ವಾ ನರಮೇಧದಲ್ಲೂ ಕಾಂಗ್ರೆಸ್ ನಾಯಕರು ಹೇಗೆ ರಾಜಕೀಯ ಮಾಡ್ತಿದ್ದಾರೆ ಅಂತ, ನೆತ್ತರಿನಲ್ಲೂ ಹೇಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಅಂತ. ಇವರಿಗೆಲ್ಲ ಅದ್ಯಾವಾಗ ಬುದ್ಧಿ ಬರುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.